ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೇನು ಮಾಡ್ತಾಯಿದ್ದೀನಿ ಅಂದರೆ ಕೆನೆ ಇತ್ತು, ಸೊ ಅದರಲ್ಲಿ ಬೆಣ್ಣೆ ಮತ್ತು ತುಪ್ಪ ಮಾಡ್ತಿದ್ದೀನಿ. ಹೇಗೆ ಮಾಡೋದು ನೋಡೋಣ ಬನ್ನಿ. ಸಡನ್ನಾಗಿ ವೀಡಿಯೋ ಮಾಡೋಣ ಅನಿಸ್ತು, ಸೊ ವೀಡಿಯೋ ಮಾಡ್ತಾಯಿದ್ದೀನಿ. ಬೆಳಗ್ಗೆನೇ ಫ್ರಿಜ್ಜಿಂದ ತೆಗೆದಿಟ್ಟಿದ್ದೆ ಕೆನೆ. ಈಗ ಹೀಗಾಗಿದೆ. ಈ ಬಟ್ಲಲ್ಲಿ ಅರ್ಧದಷ್ಟು ಕೆನೆ ಇದೆ. ಇಷ್ಟು ಕೆನೆಗೆ ನಾನು 1/4 ಲೀಟ್ರು ಮೊಸರು ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. 1 ನೈಟ್ ಬಿಡಬೇಕು. ಇವತ್ತು ಕಲಸಿಕ್ಕಿದ್ರೆ ನಾಳೆ ಬೆಳಗ್ಗೆ ತೆಗಿಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸಂಜೆ 6 ಗಂಟೆ ಮೇಲೆ ತುಪ್ಪ ಕಾಯಿಸಬಾರ್ದು ಅಂತಾರೆ, ಸೊ ಹಾಗಾಗಿ ಬೆಳಗ್ಗೆ ಅಥವಾ ಮಧ್ಯಾಹ್ನ ಕಾಯಿಸಬೇಕು. ಈಗ ಮಧ್ಯಾಹ್ನ ನಾನು ಐಸ್ ಕ್ಯೂಬ್ ಹಾಕಿ ಮಿಕ್ಸಿಗೆ ಹಾಕಿ ನಾನು ಮಾಡ್ಕೊತೀನಿ. ಐಸ್ ಕ್ಯೂಬ್ ಯಾಕೆ ಹಾಕೋದು ಅಂದರೆ ಕೆನೆ ಬೇಗ ಬರುತ್ತೆ ಅಂತ, ಸೊ ಹಾಗೋಸ್ಕರ ಐಸ್ ಕ್ಯೂಬ್ ಹಾಕ್ತಾರೆ. ತ್ರೀ ಮಿನಿಟ್ಸ್ ಮಿಕ್ಸಿನೇ ರನ್ ಮಾಡಿ ಸ್ವಲ್ಪ ದೊಡ್ಡ ತಪ್ಪಲೆಗೆ ಹಾಕಿ ಸ್ವಲ್ಪ ನೀರು ಹೆಚ್ಚಾಗಿ ಹಾಕಿ ಐಸ್ ಕ್ಯೂಬ್ ಹಾಕಿ ಮತ್ತು ಮಜ್ಜಿಗೆ ಕಡಿಯೋದ್ರಲ್ಲಿ ಕಡೀರಿ. ಆಗ ಬೆಣ್ಣೆ ಚೆನ್ನಾಗಿ ಬರುತ್ತೆ. ನೋಡ್ತಾ ಇದ್ದೀರಾ ಬೆಣ್ಣೆ ಹೇಗೆ ಮೇಲೆ ಬಂದಿದೆ ಅಂತ. ಇಷ್ಟು ಬೆಣ್ಣೆ ಬಂದಿದೆ. ನೆಕ್ಸ್ಟ್ ತುಪ್ಪ ಮಾಡೋಕ್ಕೆ ಏನು ಬೇಕಂದರೆ ಮೆಂತ್ಯ ಹುರಿದು ಪುಡಿ ಮಾಡಿದ್ದೀನಿ. ನೆಕ್ಸ್ಟ್ ಅರಿಶಿನ, ಜೀರಿಗೆ, ಮೆಣಸು, ಚಕ್ಕೆ, ಲವಂಗ, ಉಪ್ಪು ಮತ್ತು ಬೆಳ್ಳುಳ್ಳಿ. ಮೇಯ್ನ್ ನಮಗೆ ಬೇಕಾಗಿರೋದೇನೆಂದರೆ ಮೆಂತ್ಯ ಮತ್ತು ಬೆಳ್ಳುಳ್ಳಿ ಇವೆರಡೇ. ಇದೆಲ್ಲ ಏನಕ್ಕೆ ಹಾಕೋದು ಅಂದರೆ ಶೀತ ಆಗಬಾರ್ದು ಅಂತ, ಶೀತ ಹೊಡೆಯುತ್ತೆ ಅಂತ ಹಾಕ್ತಾರೆ. ಅದೆಲ್ಲ ಆಪ್ಷನಲ್ಲು. ಮೇಯ್ನ್ ಬೇಕಾಗಿರೋದು ಮೆಂತ್ಯ ಮತ್ತು ಬೆಳ್ಳುಳ್ಳಿ. ವಿಳೆದೆಲ್ಲ ಲಾಸ್ಟಲ್ಲಿ ಹಾಕಿದ್ರೆ ಇನ್ನೂ ಸ್ಮೆಲ್ಲು ಚೆನ್ನಾಗಿ ಕಮ್ಮಿ ಬರುತ್ತೆ ಅಂತ ಹಾಕ್ತಾರೆ. ಕುದಿ ಮೇಲೆ ಬಂದಾಗ ಲೋ ಫ್ಲೇಮಲ್ಲಿ ಇಡಬೇಕು. ತುಪ್ಪ ಆಗಿದೆ ಅಂತ ಹೇಗೆ ಗೊತ್ತಾಗೋದು ಅಂದರೆ ಈ ಥರ ಬೆಳ್ಳುಳ್ಳಿ ಬ್ರೌನ್ ಕಲರ್ ಬಂದರೆ ತುಪ್ಪ ಆಗಿದೆ ಅಂತ. ಸೊ ಇಲ್ಲಿ ತುಪ್ಪ ಆಗಿಲ್ಲ, ಇನ್ನು ವೈಟ್ ಕಲರಲ್ಲಿದೆ. ಬ್ರೌನ್ ಕಲರ್ ಬಂದರೆ ತುಪ್ಪ ಆಗಿದೆ ಅಂತ ಅವಾಗ ಸ್ಟವ್ ಆಫ್ ಮಾಡಬೇಕು. ಅದೇ ತುಪ್ಪ ಬ್ರೌನ್ ಕಲರ್ ಆಗಿದೆ, ಸೊ ತುಪ್ಪ ಆಗಿದೆ ಅಂತ. ಬಿಸಿನಲ್ಲಿ ಇದೇ ಕಲರ್ ಬರುತ್ತೆ. ಸೊ ತುಪ್ಪ ಅಮ್ಮ ಮಾಡಿದ ತುಪ್ಪ ಅಂತಲ್ಲ, ಹಾಗೆ ಮರಳು ಮಾಡೋ ತುಪ್ಪ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.